APJ ಅಬ್ದುಲ್ ಕಲಾಂ ಆಜಾದ್ ಅವರ ಒಂದು ನುಡಿಮುತ್ತಿನೊಂದಿಗೆ ಈ ಶುಭ ದಿನವನ್ನು ಪ್ರಾರಂಭಿಸೋಣ. ಕನಸು ಕಾಣಿರಿ, ಕನಸು ಕಾಣಿರಿ. ಮಕ್ಕಳೇ, ಆ ಕನಸು ನನಸಾಗಲು ನಿರಂತರವಾಗಿ ನಿಮ್ಮ ಪ್ರಯತ್ನ ಇರಲಿ. ಪ್ರಯತ್ನ ಎನ್ನುವುದು ಬೀಜ ಬಿತ್ತುವ ಹಾಗೆ. ನಾವು ಭೂಮಿಯಲ್ಲಿ ಬಿತ್ತಿದಂತಹ ಎಲ್ಲಾ ಬೀಜಗಳು ಮೊಳಕೆಯಾಗುವುದಿಲ್ಲ. ಹಾಗೆ ನಿಮ್ಮ ಕನಸು ನನಸಾಗಲು ನೀವು ಮಾಡುವಂತಹ ಎಲ್ಲಾ ಪ್ರಯತ್ನಗಳು ಯಶಸ್ವಿಯನ್ನು ತಂದುಕೊಡದೇ ಇರಬಹುದು. ಆದರೆ ನಿರಂತರವಾಗಿ ನಿಮ್ಮ ಪ್ರಯತ್ನದ ಕಡೆ ಛಲದಿಂದ ಪ್ರಯತ್ನ ಮಾಡಿದರೆ ಇಂತಹ ಸಂಖ್ಯೆಗಳ ಸಂಪೂರ್ಣ ಜ್ಞಾನ ಇರಬೇಕು ಹೇಳುವಂತಹ ಉದ್ದೇಶದಿಂದ ಆರಂಭಗೊಂಡಿರುವಂತಹ ಇಂದಿನ ಕಾರ್ಯಕ್ರಮ ಈಗಾಗಲೇ ಉದ್ಘಾಟನೆಗೊಂಡಿದೆ. ಮಕ್ಕಳು, ಶಿಕ್ಷಕರು, ಪಾಲಕರು ಎಲ್ಲ ಕೂಡ ಸಂತೋಷದಿಂದ ಆಗಮಿಸಿದ್ದಾರೆ. ಮಕ್ಕಳು ಪಾಲಕರ ಆಸ್ತಿ, ಹಾಗೆ ಶಾಲೆಯ ಆಸ್ತಿಯೂ ಕೂಡ ಹೌದು. ಆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಯನ್ನ ಮಾಡಿ ಪಾಲಕರಿಗೆ ಆಸ್ತಿಯಾಗಬಹುದಂತಹ ಮಕ್ಕಳನ್ನ ಅವರ ನಿಜವಾದ ಆಸ್ತಿಯನ್ನಾಗಿ ಒಪ್ಪಿಸುವಂತಹ ಗುರುತರವಾದಂತಹ ಒಂದು ಜವಾಬ್ದಾರಿ ಶಿಕ್ಷಣ ಸಂಸ್ಥೆಯ ಮೇಲಿರುತ್ತದೆ, ಹಾಗೆ ಸಮಾಜದ ಮೇಲಿರುತ್ತದೆ. ಇಂದಿನ ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ನಾವು ಕಳೆದ 2-3 ದಿನಗಳಿಂದ ಸಾಕಷ್ಟು ತಯಾರಿಯನ್ನ ಮಾಡಿಕೊಂಡಿದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ಡಯಟಿನ ಹಿರಿಯ ಉಪನ್ಯಾಸಕರಾದಂತಹ ಶ್ರೀಮತಿ ತ್ರಿವೇಣಿ ಮೇಡಮ್ ರವರು ಕೂಡ ಆಗಮಿಸಿದ್ದಾರೆ. ಇಂದಿನ ಕಾರ್ಯಕ್ರಮ ಅತ್ಯಂತ ಚಂದಗಾಣಿಸ್ತಾ ಇದೆ. ಅವರಿಗೂ ಕೂಡ ನಮ್ಮ ತಾಲೂಕಿನ ಪರವಾಗಿ, ಕ್ಲಸ್ಟರ್ನ ಪರವಾಗಿ, ಎಲ್ಲ ಪಾಲಕ ಪೋಷಕರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮೇಡಮ್. ಹಿರಿಯ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶ್ರೀ GS ಭಟ್ ಅವರಿಗೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಡಯಟಿನ ಇನ್ನೋರ್ವ ಉಪನ್ಯಾಸಕರಾದಂತಹ ಶ್ರೀಮತಿ ವೀಣಾ ಮೇಡಮ್ ಅವರು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆಲ್ಲರಿಗೂ ತುಂಬಾ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಕ್ಲಸ್ಟರ್ನ ಪರವಾಗಿ, ಹಾಗೆ ನಮ್ಮೆಲ್ಲ ಪಾಲಕ ಪೋಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, SLC ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮೇಡಮ್. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದಂತಹ ಶ್ರೀ ವಿನಾಯಕ್ ಚೌಧರಿ ಅವರು ಆಗಮಿಸಿದ್ದಾರೆ. ಯಾವತ್ತೂ ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಸ್ಫೂರ್ತಿಯನ್ನ ಕೊಡ್ತಾರೆ. ಇಂದಿನ ಕಾರ್ಯಕ್ರಮದಲ್ಲೂ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ಕ್ಲಸ್ಟರ್ನ ಪರವಾಗಿ, ಪಾಲಕ ಪೋಷಕರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ, ಶಿಕ್ಷಕರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಪಾಲಕ ಪೋಷಕರನ್ನು ಕೂಡ ಸ್ವಾಗತಿಸ್ತಾ ನನ್ನ ಸ್ವಾಗತವಾದ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸಿದಂತಹ ಉಪಕ್ರಮ
ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲೇ ಎಲ್ಲ ಕಡೆ ಕಲಿಕಾ ಹಬ್ಬ ನಡೀತಾ ಇದೆ. ಆ ಕಲಿಕಾ ಹಬ್ಬ ನಮ್ಮ ಹೊನ್ನಾವರ ತಾಲೂಕಲ್ಲಿ, ನಮ್ಮ ಹೊನ್ನಾವರ ಕ್ಲಸ್ಟರ್ ಅಲ್ಲಿ ಫಸ್ಟ್ ನಡೀತಾ ಇದೆ. ಸೊ ಇದು ಜಿಲ್ಲೆಯ ಬಹುಶಃ ಫಸ್ಟ್ ಕಾರ್ಯಕ್ರಮ ಅಂತ ಹೇಳಿ ಭಾವಿಸ್ತೇನೆ. ಅದರಿಂದ ಇದು ಒಂದು ನಮ್ಮ ಶೈಕ್ಷಣಿಕ ಹಬ್ಬ. ಆದ್ದರಿಂದ ಫಸ್ಟ್ ಹಬ್ಬ ನಮ್ಮ ಹೊನ್ನಾವರದಲ್ಲಿ ನಡೀತಾ ಇದೆ. ಈ ಒಂದು ಕ್ಲಸ್ಟರ್ ಕಲಿಕಾ ಹಬ್ಬವನ್ನು ಬಹಳ ಪ್ರೀತಿಯಿಂದ ಅಕ್ಕರೆಯಿಂದ ಉದ್ಘಾಟನೆ ಮಾಡುವಂತ ನಮ್ಮ ಮಾನ್ಯ ಗೌರವಾನ್ವಿತ ಪ್ರಾಂಶುಪಾಲರಿಗೆ ಹೃದಯಪೂರ್ವಕವಾಗಿ ಸಂಬೋಧಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆ ಮೇಲೆ ಆಸೀನರಾದಂತಹ ನನ್ನ ಸಂಸ್ಥೆಯ ಗೌರವಾನ್ವಿತ ಉಪನ್ಯಾಸಕರಾದಂತಹ ತ್ರಿವೇಣಿ ಮೇಡಮ್ ಮತ್ತು ವೀಣಾನಾಯ್ಕ ಮೇಡಮ್ ಅವರನ್ನು ಸಂಬೋಧಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಈ ಶಾಲೆಯ ಗೌರವಾನ್ವಿತ ಅಧ್ಯಕ್ಷರನ್ನು ಸಂಬೋಧಿಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆ ಮೇಲೆ ಆಸೀನರಾದಂತಹ ನಮ್ಮ ಬಿಆರ್ ಸಮನ್ವಯ ಅಧಿಕಾರಿಗಳಾದಂತಹ ವಿನಾಯಕ ಅವಧಾನಿ ಅವರನ್ನ ಪ್ರೀತಿಯಿಂದ ಸಂಬೋಧಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ವೇದಿಕೆ ಮೇಲೆ ಆಸೀನರಾದಂತಹ ನಮ್ಮ ವಿಜಯವಾಣಿ ಪತ್ರಿಕೆಯ ವರದಿಗಾರರು, ಈ ಶಾಲೆಯ ಹಿಂದಿನ ಎಸ್ಡಿಎಂಸಿ ಅಧ್ಯಕ್ಷರು ಆದಂತಹ ಶ್ರೀಯುತ ಮಾರುತಿ ನಾಯ್ಕ ಅವರನ್ನ ಸಂಬೋಧಿಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಎಂಜಿ ನಾಯ್ಕ ಅವರನ್ನ, ಶ್ರೀ ಸತೀಶ್ ನಾಯ್ಕ ಅವರನ್ನ, ಹಾಗೆ ಲಕ್ಷ್ಮೀ ಎಚ್ ಅವರನ್ನ, ನನ್ನ ಮುಂದಿರುವಂತಹ ಎಲ್ಲ ಶಿಕ್ಷಕ ವರ್ಗದವರನ್ನ, PRB ಅವರನ್ನ, ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರನ್ನ, ಎಲ್ಲ ಶಿಕ್ಷಕ ವರ್ಗದವರನ್ನ ಮಾನ್ಯ ಸಾಹೇಬರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ 2 ನಿಮಿಷ ಮಾತಾಡಿ ಅಂತ ಹೇಳಿ. ಯಾಕಂದ್ರೆ 11:30ಗೆ ಕಮಿಷನರ್ದು ಒಂದು ಶತಮಾನಗಳ ಶಾಲೆಗಳಿಗೆ ಸಂಬಂಧಪಟ್ಟಂತ ಗೂಗಲ್ ಮೀಟ್ ಇರೋದ್ರಿಂದ ಸರ್ ನಾನೇ ಮಾತಾಡ್ತಾನೆ ಹೇಳುವಂತ ಒಂದು ಅವಕಾಶ ತುಂಬಾ ಸಂತೋಷ ಆಯಿತು. ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಹೊನ್ನಾವರದಲ್ಲಿ ಬರ್ತೇನೆ ಅಂತೇಳಿ. ಸಾಹೇಬರು ಕಚೇರಿಯಿಂದ ನಾನು ಕರ್ಕೊಂಡು ಬಂದ್ರು, ಈ ಒಂದು ಕಲಿಕಾ ಹಬ್ಬ ಇದೆ ಹೋಗೋಣ ಅಂತೇಳಿ. ನಿಮ್ಮೊಟ್ಟಿಗೆ ಬಹಳ ಪ್ರೀತಿಯಿಂದ ಹೊನ್ನಾವರದವರು ಅಚಾನಕ್ಕಾಗಿ ನಮ್ಮನ್ನೆಲ್ಲರನ್ನ ಈ ಒಂದು ಇದರಲ್ಲಿ ಭಾಗವಹಿಸುವಂತೆ ಮಾಡಿದ್ದಾರೆ. ಈ ಒಂದು ಅವಕಾಶಕ್ಕಾಗಿ ಈ ಒಂದು ಸಂಘಟನೆಗೆ ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು, ಈ ಒಂದು ಕಲಿಕಾ ಹಬ್ಬ ಇಲಾಖೆ ತುಂಬಾ ಎಫ್ಐಎಲ್ ಆಗಲೇ ನಮ್ಮ ಹೆಡ್ಡಕ್ಕವರು ವಾಸ್ತವಿಕವಾಗಿ ಹೇಳಿದ್ರು ಇದನ್ನು ಯಾಕೆ ಮಾಡಬೇಕು ಹೇಳುವಂಥದ್ದು. ಮೂಲ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ನಮ್ಮೆಲ್ಲರ ಅತಿ ಆದ್ಯತೆ ಆಗಿರ್ತದೆ. ಅದು ನಮ್ಮ ಹೊನ್ನಾವರ ತಾಲೂಕಿನ 24 ಕ್ಲಸ್ಟರ್ಗಳಲ್ಲೂ ಕೂಡ ಏನಾಗಬೇಕು, ಈ ಹಬ್ಬ ನಡೀತದೆ. ಪ್ರಪ್ರಥಮವಾಗಿ ಈ ಒಂದು ಏನು ಪ್ರವಾಸಿಗರ ಶಾಲೆಯಲ್ಲಿ ಇವತ್ತು ಸಂಘಟನೆ ಆಗ್ತಾ ಇದೆ. ಸಂಜೆವರೆಗೆ ಏನು 7 ಹಂತದಲ್ಲಿ 7 ಇದರಲ್ಲಿ ಏನಿದೆ ಅಂದ್ರೆ ಕಾಂಪಿಟೇಷನ್ಸ್ಗಳಿರ್ತವೆ. ಆ ಕಾಂಪಿಟೇಷನ್ಸ್ಗಳಲ್ಲಿ ನಮ್ಮ ಎಲ್ಲ ಮಕ್ಕಳು ಕೂಡ ಭಾಗವಹಿಸಬೇಕಾಗ್ತದೆ. ಎಲ್ಲರಿಗೂ ಕೂಡ ಭಾಗವಹಿಸಿದ ಎಲ್ಲರಿಗೂ ಕೂಡ ಗೌರವಗಳು ಮತ್ತು ಅಭಿನಂದನೆಗಳು ಸಿಗ್ತವೆ. ಇವತ್ತು ತುಂಬಾ ಆ ಮಕ್ಕಳ ಹಾಡನ್ನು ನೋಡಿದ್ರೆ ಇದನ್ನ ಯಾವ ಹಾಡನ್ನ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಕಲಿಕಾ ಹಬ್ಬ ಅಂತ ಹೇಳಿ ಉದ್ಘಾಟನೆ ಇದೆ. ಈ ಉದ್ಘಾಟನೆ ಈ ಮಕ್ಕಳ ಒಂದು ಸ್ಫೂರ್ತಿ ನೋಡಿದ್ರೆ ಖಂಡಿತ ಮಕ್ಕಳ ಸ್ಫೂರ್ತಿಯಿಂದ ನಮ್ಮ ಒಳ್ಳೊಳ್ಳೆ ಶಿಕ್ಷಕರಿದ್ದಾರೆ ಹೊನ್ನಾವರದಲ್ಲಿ. ಆ ಎಲ್ಲ ಶಿಕ್ಷಕರ ಒಂದು ಡೆಡಿಕೇಟೆಡ್ ಸಬ್ಮಿಷನ್ ಆಗಿದೆ ಅಂತಂದ್ರೆ ಇದರಲ್ಲಿ ಬಿಂಬಿತ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಮತ್ತೊಮ್ಮೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಎಲ್ಲ ಮಕ್ಕಳ ಒಂದು ಏನು ಎಫ್ಎಲ್ಎನ್ ಅವರ ಒಂದು ಏನಿದೆ ಅಂತಂದ್ರೆ ಸಾಮರ್ಥ್ಯ ಏನಿದೆ ಅದನ್ನ ಬೆಳೆಸಲಿಕ್ಕೆ ಇವತ್ತು ನಮ್ಗೆ ಇಲಾಖೆ ಅವಕಾಶ ಮಾಡಿಕೊಟ್ಟಿದೆ. ಅದೇ ರೀತಿ ಇವತ್ತು ಪ್ರಭಾತನಗರ ಕ್ಲಸ್ಟರ್ನಲ್ಲಿ, ಈ ಪ್ರಭಾತನಗರ ಶಾಲೆಯಲ್ಲಿ ಇಡೀ ಹೊನ್ನಾವರ ಕ್ಲಸ್ಟರ್ನ ಎಲ್ಲ ಶಾಲೆಗಳು ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಏನು ಕಾರ್ಯಕ್ರಮ ನಡೀತಾ ಇದೆ ಸಂಜೆವರೆಗೆ ನಡೀತದೆ. ಸಂಪೂರ್ಣವಾಗಿ ಯಶಸ್ವಿಯಾಗಿ ಆ ದೇವರು ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯ ಆಯುಷ್ಯ, ಆರೋಗ್ಯ, ವಿದ್ಯಾಬುದ್ಧಿ ಎಲ್ಲವನ್ನು ಕೂಡ ಕರುಣಿಸಲಿ. ಮತ್ತೆ ನಮ್ಮ ಶಿಕ್ಷಕರು ಏನು ಗುರಿ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಅದು ಯಶಸ್ವಿ ಆಗಲಿ ಇರುವಂತ ಮಾತು ಹೇಳ್ತಾ, ವಿಶೇಷವಾಗಿ ಸರ್ ಹೊನ್ನಾವರ ತಾಲೂಕು ಕೆಲಸ ಮಾಡಲಿಕ್ಕೂ ಸಂತೋಷಿಸ್ತಾ ಇತ್ತು. ಇಲ್ಲಿರುವಂತಹ ಶಿಕ್ಷಕರು ನಮ್ಮ MG ನಾಯ್ಕ ಶಿಕ್ಷಕ ಸಂಘದ ಅಧ್ಯಕ್ಷರಿರ್ಬೋದು, ಲಯನ್ಸ್ ಅಧ್ಯಕ್ಷರಿರ್ಬೋದು, ಹಲವಾರು ತೊಡೆಕೊಂಡು ಕೂಡ ಬಹಳ ಪ್ರೀತಿಯಿಂದ ಅವರೊಟ್ಟಿಗೆ ಸುಧೀಶ್ ಹಾಗೆ ಆ ಸಂಘದ ಎಲ್ಲ ಪದಾಧಿಕಾರಿಗಳಿರ್ಬೋದು. ನನ್ನ ಖುಷಿ ಅಂತ ನಮ್ಮ ಮಾರುತಿ ನಾಯ್ಕ ಸದಾ ಶಿಕ್ಷಣ ಇಲಾಖೆ ಬಗ್ಗೆ ಬಹಳ ಒಂದು ಒಳ್ಳೆಯ ಒಂದು ಸಪೋರ್ಟ್ ಮಾಡ್ತಿರುವಂತವ್ರು ಅವರು ಇರ್ಬೋದು. ಈಗ ಹೊಸ SDMC ಅಧ್ಯಕ್ಷರು ಈಗಾಗಲೇ ಬಂದಿದ್ದಾರೆ ಸರ್. ತುಂಬಾ ಒಳ್ಳೆ ಶಾಲೆ ಇದೆ, ನಿಮ್ಗೆಲ್ಲರೂ ಸಪೋರ್ಟ್ ಬೇಕು ಈ ಒಂದು ಶಾಲೆಯ ಒಂದು ಅಭಿವೃದ್ಧಿಗೆ ಹೇಳುವಂತ ಹೇಳ್ತಾ ಮತ್ತೊಮ್ಮೆ ನಮ್ಮ BRC ಸಮನ್ವಯಾಧಿಕಾರಿಗಳು, ನಮ್ಮ ಶಿಕ್ಷಣಾಧಿಕಾರಿ GS ತುಂಬಾ ಒಂದು ಒಳ್ಳೆಯ ಸಂಘಟನೆ ಇವತ್ತು ಹೊನ್ನಾವರದಲ್ಲಿ ಮಾಡ್ತಾ ಇದೆ. ಅದು ಇದೇ ರೀತಿ ಮುಂದುವರಿಬೇಕು. ಸದಾ ನಮ್ಮ ತಾಲೂಕು ಸದಾ ಏನಿರಬೇಕು, SLC ರಿಸಲ್ಟ್ ಇರಬಹುದು, ಎಲ್ಲರೂ ಒಳ್ಳೆ ಇರಬೇಕು ಹೇಳುವಂತಹ ಪ್ರಾರ್ಥನೆ ಮಾಡ್ತಾ ನಮಸ್ಕಾರಗಳನ್ನು. ಮತ್ತೆ ಇದನ್ನೆಲ್ಲ ನೋಡಿದಾಗ ಖುಷಿ ಆಯ್ತು. ಎಲ್ಲ ಶಿಕ್ಷಕರು ಮಕ್ಕಳು ಈ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಮತ್ತೆ ಕಲಿಕಾ ಹಬ್ಬ ಹೆಸರೇ ಸೂಚಿಸುತ್ತದೆ. ಕಲಿಕಾ ಹಬ್ಬ ಈಗಾಗಲೇ ದೇಶಕ್ಕೆ ಮೊನ್ನೆ ಎಲ್ಲ ಇಡೀ ದಿನದಲ್ಲಿ 7 ಕಡೆ ತೇರನ್ನ ಎಳೆದು ಎಲ್ಲ ಇದು ಮಾಡಿದ್ರು, ಹಬ್ಬವನ್ನು ಆಚರಣೆ ಮಾಡಿದ್ರು. ಇವಾಗ ಸಪ್ತಮಿ
ರಥವನ್ನ ಸಪ್ತಮಿ ಹೇಗೆ ಹೇಳಿದ್ದೇನೆ. ಈಗ ಮಕ್ಕಳಿಗೆ ಏನ್ ಕಲಿತಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಇವತ್ತು ಹೈಲೈಟ್ ಮಾಡ್ತಾರೆ. ಪ್ರತಿ ಎಲ್ಲ ಶಾಲೆಗಳಲ್ಲಿ ಈ ಕ್ಲಸ್ಟರ್ಗೆ ಆಗಮಿಸೋದಕ್ಕೆ ಎಲ್ಲ ಮಕ್ಕಳು ಬಂದಿದ್ದಾರೆ. ಮಕ್ಕಳೆಲ್ಲರೂ ಈ ಭಾಷಣ ಕೇಳೋಕ್ಕಿಂತ ಬೇರೆ ಅವರ ಎಕ್ಸ್ಪೆಕ್ಟೇಷನ್, ಸಂಜೆವರೆಗೆ ನಮ್ಮನ್ನ ಏನ್ ಮಾಡ್ತಾರೆ, ಯಾವ ರೀತಿ ಎಕ್ಸಾಮ್ ಮಾಡ್ತಾರೆ, ಏನ್ ಕಲಿಸ್ತಾರೆ, ಏನ್ ನಮ್ಮನ್ನ ಖರ್ಚು ಮಾಡ್ತಾರೆ ಅನ್ನೋದ್ರೊಳಗಡೆನೆ ಇದ್ದಾರೆ. ಎಲ್ಲ ಶಿಕ್ಷಕರು ಕೂಡ ಅದೇ ಮೂಡಲ್ಲಿದ್ದಾರೆ. ನಾವು ಭಾಷಣ ಮಾಡಿ ನಿಮ್ಮ ಉತ್ಸಾಹವನ್ನ ಕಡಿಮೆ ಮಾಡ್ಲಿಕ್ಕೆ ನನಗಿಷ್ಟ ಇಲ್ಲ. ಅಲ್ಲಿ ಕಲಿಕಾ ಹಬ್ಬದಲ್ಲಿ ಮಕ್ಕಳಿಗೆ ನಾವೇನ್ ತಲುಪಿಸ್ಬೇಕು ಅದನ್ನ ತಲುಪಿಸೋ ಜವಾಬ್ದಾರಿ ಶಿಕ್ಷಕರ ಜವಾಬ್ದಾರಿ. ಆ ಶಿಕ್ಷಕರಿಗೆ ನಾವೇನ್ ಶಿಕ್ಷಕರು ಏನ್ ಮಾಡ್ಬೇಕು ಅನ್ನೋದು ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಈ ಒಂದು ಕ್ಲಸ್ಟರ್ ನಮಗೆ ಎಲ್ಲವನ್ನು ಕೂಡ ನಾನು ಬಹಳ ಸಂತೋಷವಾಗಿ ಉದ್ಘಾಟನೆ ಮಾಡಿದ್ದೀನಿ. ಅವ್ರು ಕರೆದಾಗ ನನಗೂ ಕಲಿಕಾ ಹಬ್ಬದ ಪ್ರಥಮ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ಬೇರೆ ಕಡೆ ಆಗಿದೆ ಅನ್ಕೊಂಡಿದ್ದೆ. ಫಸ್ಟ್ ಆಗಿದ್ದಾಗ ಒಂದ್ ರೀತಿ ಖುಷಿ ಆಯ್ತು. ಇಡೀ ಜಿಲ್ಲೆಗೆ ಫಸ್ಟ್ ನಾವು ಇದು ಮಾಡಿದ್ರೆ ಜಿಲ್ಲಾ ಆಫೀಸರ್ ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಫೋನಲ್ಲಿ ಹೇಗೆ ಕಂಡಿರೋದು ಅಂತ ಗೊತ್ತಿಲ್ಲ. ಅಂತೂ ಬಂದೆ. ಬೇರೆ ತ್ರಿವೇಣಿಯವ್ರು ಭಯಪಟ್ಟಿದ್ದಾರೆ. ನನ್ನ ಕೆಲಸ ಸಾಲು ಬಂದು ನಾವೀಗ 3-4 ಶಾಲೆ ವಿಸಿಟ್ ಮಾಡಬೇಕಿದೆ, ಇವತ್ತೇ ಮುಗಿಸ್ಬೇಕು. ಹಾಗಾಗಿ ಎಲ್ಲರೂ ಚೆನ್ನಾಗಿ ಸಂಜೆವರೆಗೆ ಮಕ್ಕಳಿಗೆ ಎಲ್ಲ ಮಾಡಬೇಕು ಅನ್ನೋದನ್ನ ಕಲಿಸಿ ಮತ್ತೆ ಎಲ್ಲ ಶಿಕ್ಷಕರು ಆಗಮಿಸಿದ್ದಾರೆ. ಬಹಳ ಸಂತೋಷ ಆಗಿದೆ ಈ ಕಲಿಕೆ. ಅವರೊಟ್ಟಿಗೆ ವೀಣಾ ಮೇಡಮ್ ಕೂಡ ಇದ್ದಾರೆ. ಅವರು ಕೂಡ ನಾನು ಅಂದ್ರೆ ಜೀಪ್ ನೋಡಿದಾಗ ಮೇಡಮ್ ಕೂಡ ಇದ್ದಾರೆ. ಅವ್ರು ಕೆಳಗೆ ಇಳಿದಿಕ್ಕೆ ರೆಡಿ ಇಲ್ಲ, ನೀವೇ ಕುಯ್ಸ್ ಬಂದು ಸಾಹೇಬರು ಸಾಕೋದು ಇಲ್ಲ ಬನ್ನಿ ಮೇಡಮ್ ಅಂತ ಹೇಳಿ ಜೀಪಿನ ಕರೆದಾಗ ಅವರು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಶುಭ ಹಾರೈಸಿದ್ದಾರೆ, ಕಾರಣಕರ್ತರಾಗಿದೆ. ಅವರಿಗೆ ಕೂಡ ನಾನು ವಿಶೇಷವಾಗಿ ಕ್ಲಸ್ಟರ್ನ ಪರವಾಗಿ, ವೈಯಕ್ತಿಕವಾಗಿ ಎಲ್ಲ ಶಿಕ್ಷಕರ ಪರವಾಗಿ ತುಂಬ ಧನ್ಯವಾದಗಳನ್ನು ಬಯಸ್ತೇನೆ. ಹಾಗೆ ನಮ್ಮೊಟ್ಟಿಗೆ ಜಯಸ್ವಾರ್ ಸರ್ ಇದ್ರು. ಅವರು ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಬಹಳಷ್ಟು ಹೆಸರನ್ನ, ಜೊತೆಗೆ ಬಹಳಷ್ಟು ಕೆಲಸಗಳನ್ನು ಮಾಡಿದಂಥ ವ್ಯಕ್ತಿ. ಆಕಸ್ಮಿಕವೂ ಸುಯೋಗ ಅನ್ನುವಂಥವರು ಕೂಡ ಇವತ್ತಿನ ದಿವಸ ಬಂದು ನಮ್ಮ ಕಾರ್ಯಕ್ರಮವನ್ನ ಈ ಒಂದು ನಾಮಫಲಕವನ್ನು ಅನಾವರಣ ಮಾಡೋದ್ರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಂಡಿದ್ದಾರೆ. ಅವರಿಗೂ ಕೂಡ ನನ್ನ ಕ್ಲಸ್ಟರ್ ಪರವಾಗಿ ತುಂಬ ಧನ್ಯವಾದಗಳು ಹೇಳ್ತಾ, ಸರ್ ನಿಮ್ಮ ಅಮೂಲ್ಯ ಸಮಯವನ್ನು ನಾನು ಕೊಟ್ಟಿದ್ದೇನೆ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು.
ಟ್ರಸ್ಟ್ನ ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ರಸಪ್ರಶ್ನೆಯಲ್ಲಿ ಜಾಗೃತ್ ನಾಯ್ಕ್ LPS ಗುರುಬಳಿ ಪ್ರಥಮ. ಜಾಗೃತ್ ನಾಯ್ಕ್ ಪ್ರಾರ್ಥನೆ ಸೆಕೆಂಡ್. चिराग मेहता संतोषदायक गणितದಲ್ಲಿ द्वितीय GSS प्रभात नगर. चिराग मेहता संतोषदायक मेहता प्रथम. जागृत नायक LPS गुरुबಳಿ प्रथम. ಬಂದು ಸ್ಮರಣಶಕ್ತಿಯಲ್ಲಿ ಈ ಕಡೆ ನೋಡ. ಮಹಿತ್ರಿ ಮೇಸ್ತ ಸ್ಮರಣಶಕ್ತಿಯಲ್ಲಿ ತೃತೀಯ ಎಕ್ಸ್ಪ್ರೆಸ್ ಬರ್ಕೊಂಡ. ಮಹಿತ್ರಿ ಮೇಸ್ತ ರಸಪ್ರಶ್ನೆಯಲ್ಲಿ ತೃತೀಯ ಎಕ್ಸ್ಪ್ರೆಸ್ ಬರ್ಕೊಂಡ. ಪ್ರಾರ್ಥನಾ ದೇಶಪಾಂಡೆ ಕನ್ನಡ ನಂಬರ್ 1 ದ್ವಿತೀಯ ರಸಪ್ರಶ್ನೆ. ಸುಚಿತ್ರಾ ಸ್ಮರಣಶಕ್ತಿ ಪರೀಕ್ಷೆಯಲ್ಲಿ ಪ್ರಥಮ LPS ಗುರುಬಳಿ. ಸುಚಿತ್ರಾ ಅಂಕಿತ ಪೂಜಾರಿ ಸಂತೋಷದಾಯಕ ಗಣಿತ ತೃತೀಯ LPS ಬೆಳ್ಕೊಂಡ. ಧನ್ಯವಾದಗಳು. ಇದೀಗ ಎಲ್ಲ ವಿಜೇತರಿಗೆ ಪ್ರಶಸ್ತಿ. ವಿಸ್ಮಿತಾ ಪಟಗಾರ್ ಕಥೆಕಟ್ಟುವುದು ದ್ವಿತೀಯ LPS ನಂಬರ್ 1. ಪ್ರಾರ್ಥನಾ ದೇಶಪಾಂಡೆ ಕಥೆಕಟ್ಟುವುದು ಪ್ರಥಮ LPS ನಂಬರ್ 1. ಮತ್ತೊಮ್ಮೆ
Thank you.